Yes, tell me. What's your problem? Tell me. ಓ ಇಂಗ್ಲೀಷು. ಆಯಿತಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸಾರಿ, ಇಷ್ಟು ದಿವಸ ವ್ಲಾಗ್ ಪೋಸ್ಟ್ ಮಾಡೋಕ್ಕಾಗಿಲ್ಲ, ಬೇಕಂದರೆ ನಾನು ತುಂಬ ಬ್ಯುಸಿಯಾಗಿದ್ದೆ. ಬ್ಯುಸಿ ಅಂತಂದರೆ ಸೆನ್ಸ್ ಲೈಕ್ ನಾನು ನೈಟ್ ಶಿಫ್ಟ್ ಇರೋದ್ರಿಂದ ಇಡೀ ದಿನ ಮಲಗಿರ್ತೀನಿ, ಇಡೀ ನೈಟ್ ಎದ್ದಿರ್ತೀನಿ. ಸೊ ಎಲ್ಲಿ ವ್ಲಾಗ್ ಮಾಡೋಕ್ಕಾಗತ್ತೆ ಹೇಳಿ ಅಲ್ವಾ? ಸೊ ನಾನು ಮಲ್ಕೊಂಡಿರೋವಾಗ ಎಲ್ಲರೂ ಎದ್ದಿರ್ತಾರೆ, ಆದರೆ ಮನೇಲಿರಲ್ಲ. ಆ್ಯಂಡ್ ನಾನು ಎದ್ದಿರೋವಾಗ ಎಲ್ಲರೂ ಅವ್ರವ್ರ ಪಾಡು ಅವ್ರವ್ರು ಸ್ವಲ್ಪ ಬ್ಯುಸಿ ಇರ್ತಾರೆ ಆ್ಯಂಡ್ ಅವರು ಹೋಗಿ ನಿದ್ದೆ ಮಾಡ್ತಾರೆ. ಎಲ್ಲಿ ವ್ಲಾಗ್ ಮಾಡೋಕ್ಕಾಗುತ್ತೆ? ನಾನು ಒಬ್ಬಳೇ ಕೂತ್ಕೊಂಡು ಏನು ವ್ಲಾಗ್ ಮಾಡಲಿ? ಆಗಲ್ಲ ಅಲ್ವಾ? ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟು ದಿವಸ ಹೇಗೆ ಸಪೋರ್ಟ್ ಮಾಡಿದ್ರು ಅದೇ ಥರ ಸಪೋರ್ಟ್ ಮಾಡಿ. ಸೊ ಎಲ್ಲರೂ ಕೇಳ್ತಾಯಿದ್ರು ಯಾಕೆ ವ್ಲಾಗ್ ಮಾಡ್ತಾಯಿಲ್ಲ ಅಂತಂದ್ಬಿಟ್ಟು. ಸೊ ಇದೊಂದೇ ಕಾರಣ. ಆ್ಯಂಡ್ ಈವನ್ ಜಿಂಕು ಮಿಂಚು ಕೂಡ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಇನ್ನೊಂದು ಕಾರಣ ಐತೆ. ಜಿಂಕು ಕಾಲೇಜಲ್ಲಿ ಬ್ಯುಸಿ ಆ್ಯಂಡ್ ಅವನು ಬರ್ತಾನೆ, ನಿದ್ದೆ ಮಾಡ್ತಾನೆ, ಎದೊಳ್ತಾನೆ, ಅವ್ನ ಪಾಡಿಗೆ ಅವ್ನು ಹೋಗ್ತಾನೆ. ಮಿಂಚು ಬರೋದೇ ಲೇಟು, ಅವ್ನು ಬಂದು ಅವನ ಕೆಲಸ ಏನಿದೆ ಅದು ನೋಡ್ಕೊತಾನೆ. ಸೊ ಅವ್ನು 10th ಆಗಿರೋದ್ರಿಂದ ನಾನು ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಒಂದು ಸ್ವಲ್ಪ ಹಿಂದೇಟ್ ಆಗ್ತಾಯಿದ್ದೀನಿ ವ್ಲಾಗ್ಸ್ ಮಾಡೋದಕ್ಕೆ. ಸೊ ಅದರ್ ದ್ಯಾನ್ ದಟ್ ನಥಿಂಗ್ ಎಲ್ಸ್. ಇನ್ನೊಂದೈತೆ. ಇನ್ನೊಂದೇನು ಅವ್ರಿಗೆ ಗೊತ್ತಾಗಿರುತ್ತೆ. ಎಸ್ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದಲ್ಲ ಮನೆ ಚೇಂಜ್ ಮಾಡ್ತಾ ಇದ್ದೀನಿ ಅಂತ. ಅದೊಂದು ದೊಡ್ಡ ಕತೆ. ಅದು ಇನ್ನೊಂದು ದಿವಸ ಬ್ಲಾಗಲ್ಲೇ ಇನ್ನೊಂದು ಬ್ಲಾಗ್ ಮಾಡಿ ಹೇಳ್ತೀನಿ. ಸಪ್ರೇಟ್ ಬ್ಲಾಗ್ ಮಾಡಿ ಹೇಳ್ತೀನಿ. ಜಲ್ದಿ ಹೋಮ್ ಟೂರ್ ಮಾಡ್ತೀನಿ. ಸೊ ಹೋಮ್ ಟೂರ್ ಅಂತ ನೀವು ಕಮೆಂಟ್ ಹಾಕಿ, ಖಂಡಿತವಾಗ್ಲೂ ಹೋಮ್ ಟೂರ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಜೀಕು ಏನು ಮಾಡ್ತಾ ಇದ್ದಾನೆ ಅಂತ. ಏನು ಮಾಡ್ತಾ ಇದೆಯಾ ಗುರು? ಈರುಳ್ಳಿ ಕಟ್ ಮಾಡಿದ್ದೀನಿ. ಏನು ಮಾಡೋಕ್ಕೆ ಗೊತ್ತಿಲ್ಲ, ಏನೋ ಮಾಡ್ತೀನಿ. ಏನಿದೆ ಹಿಂಗೆ ಮೆಸ್ಸಿಯಾಗಿ ಇಟ್ಕೊಂಡಿದ್ದೀರ ಅಡುಗೆ ಮನೆನ? ಹೇಯ್, ನಾನು ಅಡುಗೆ ಮನೆಗೆ ಬರಲ್ಲ. ನಾನು ಇನ್ನೇನು ಮಾಡ್ತೀಯ? ಐ ಮಾಡಿಡಿ. ಏನಾಯ್ತು ಹಿಂಗಿದ್ಯಾ? ಪರವಾಗಿಲ್ಲ. ಅಲ್ಲ, ಏನಾಯ್ತು ಹಿಂಗಿದ್ಯಾ? ಇನ್ನೂ ಹೇಳಿಲ್ಲ. ಆಕ್ಸಿಡೆಂಟ್ ಆಯ್ತು. ಇನ್ನೂ ಹೇಳಿಲ್ಲ ಅಲ್ವಾ? ಯಾವಾಗ ಮಾಡ್ತೀಯಾ? ಏನಪ್ಪ ಡ್ಯಾಡಿ ಹಾಂ ಡ್ಯಾಡಿ ಹಾಂ ಯಾವಾಗ ಹೇಳ್ತೀಯಾ? ಏನು ಡ್ಯಾಡಿ ಡ್ಯಾಡಿದು ಆಕ್ಸಿಡೆಂಟ. ಹಾಂ, ಈ ಬ್ಲಾಗಲ್ಲೇ ಕೇಳು ಏನಾಗಿದೆ ಅಂತ ಕೇಳಲ್ಲ. ಇವಾಗ ಏನು ಮಾಡ್ತಾಯಿದ್ಯಾ? ಎಗ್ ಫ್ರೈಡ್ ರೈಸ್ ಇಷ್ಟೊತ್ತರಲ್ಲಿ ನಾವು ತಿನ್ನೋದು ಇವಾಗ, ಯಾಕಂದರೆ ನಾನು ಬಿಕಾಸ್ ಐ ಆಮ್ ಡೂಯಿಂಗ್ ನೈಟ್ ಶಿಫ್ಟ್. ಏಯ್ ಮೆತ್ತಿಗೆ ಮಾತಾಡು. ಏನಾಯ್ತು? ಹೆಂಗೆ? ಆಕ್ಸಿಡೆಂಟ್ ಆಯ್ತು. ಜೋರಾಗಿ ಮಾತಾಡು. ಆಕ್ಸಿಡೆಂಟ್ ಆಯ್ತು. ಅದೇ ಹೆಂಗೆ? ನಿನ್ನ ಬಿಟ್ಟು ಬರುವಾಗ ಗಾಡಿಯಲ್ಲಿ ಬಿದ್ದು ಲಂಗ್ಸ್ ರಪ್ಚರ್ ಆಗ್ಬಿಟ್ಟೈತೆ. ಡಿಪ್ರೆಷನ್. ಲಂಗ್ಸ್ ಅಲ್ಲ, ರಿಬ್ ಕೇಜ್ 3 ಕ್ರ್ಯಾಕ್ ಆಗ್ಬಿಟ್ಟೈತೆ. ಇದು ಲೇಟ್ ಆಗೈತಲ್ಲ ತರಿಸೋದು. ಎಲ್ಲ ತೋರ್ಸೋಕ್ಕಾಗಲ್ಲ, ಗಾಯ ವಾಸಿ ಆಗೈತೆಲ್ಲ. ವಾಸಿ ಆಗ್ತೈತೆ ಆಮೇಲೆ ಅಷ್ಟೇ. ಉಸಿರಾಡಕ್ಕಾಗಲ್ಲ, ಕೆಮ್ಮಂಗಿಲ್ಲ, ನಗಕ್ಕಾಗದೆ ಅಳಕ್ಕಾಗದೆ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಸರಿ ಮಜಾ ಮಾಡ. ಬೈ. ಇದೇನಮ್ಮ ಇದು? ಸೊಪ್ಪು ಕಸ ಕಡ್ಡಿ ಸೊಪ್ಪು ಸದೆ ಅನ್ನೋ ನಾವೇನು? ನೀನು ಅದೇ ಏನದೇ? ನೀನು ಹೇಳ್ದಲ್ಲ ನಾವೇನು ಅದ ಅಂತ, ನೀನು ಅದೇ ಅಲ್ಲ, ನಾವು ಪ್ರಾಣಿಗಳ ನಾವೇನು ಸೊಪ್ಪು ಸೊದೆ ಅಲ್ಲ, ಸೊಪ್ಪು ಸೊದೆ ತಿನ್ನಕ್ಕೆ ಈ ಥರದಲ್ಲ. ಎಸ್
ನೀನೊಂಥರ ಪ್ರಾಣಿನೇ, ನಮ್ಮನೆ ಪ್ರಾಣಿ ನೀನು. ಯಾಕೆ ಮೌ? ನೀನು ನಮ್ಮನೆಗೆ ಒಂಥರ ಪ್ರಾಣಿ. ಮೌ ಸಸ್ಪೆನ್ಸ್ ಆಗಿರಲಿ ಮನೆ, ಸಸ್ಪೆನ್ಸ್ ಆಗಿರಲಿ ಎಲ್ಲ. ಇವಾಗಲೇ ಎಲ್ಲ ತೋರಿಸ್ಬಿಡ್ಬೇಡ. ನಾನೇನು ತೋರಿಸ್ಲಿಲ್ವಲ್ಲ. ಇದೇನಾ ಫ್ರೈಡ್ ರೈಸು? ಫ್ರೈಡ್ ರೈಸು ಅದ ಅಂತ ಕೇಳಿದ್ರೆ ಹ್ಞೂ ಅಂತ ಇದೆಯಲ್ಲಮ್ಮ. ಹೌದು, ನಿನಗೆ ಏನು ಅನ್ಸುತ್ತೋ ಅದೇ. ಏನು ಗುರು, ಏನು ಮಾಡ್ತಾ ಇದೆಯಾ? ಸ್ಟವ್ ಎಲ್ಲ ಗಲೀಜು ಮಾಡಿ. ಎಲ್ಲಿದೆ? ಇದೆಲ್ಲ ನಮ್ಮ ಸ್ಟೈಲು. ನೋಡ್ದಾ ನಮ್ಮ ಸ್ಟೈಲು? ಸಾಕು. ನಮ್ಮ ಸ್ಟೈಲು ಇನ್ನು ಖಾರದ ಪುಡಿ ಉಪ್ಪು ಎಲ್ಲ ಹಾಕ್ಲಾ? ಹಾಂ, ಎಲ್ಲ ಹಾಕಾಯ್ತು. ಇದೆಲ್ಲ ಹಾಕಲ್ವಾ? ಹಾಂ, ಇದೆಲ್ಲ ಬೇಡ. ಐತೆ ಸಾಸ್ ಎಲ್ಲ ಹಾಕಬೇಕು. ಬ್ರ್ಯಾಂಡ್ ಪ್ರಮೋಷನ್ ಆಗ್ಬಿಡು ಸುಮ್ಮನೆ. ಅವ್ರಿಗೆ ಟೇಸ್ಟ್ ಮಾಡೋಕ್ಕೆ. ಈಗ ಸಮಯ ಬೆಳಗಿನ ಜಾವ 5:20. ಸೊ ನಾನಿನ್ನೂ ಮಲಗಿಲ್ಲ. ಎಂತ ಮಾಡೋದು ನೋಡಿ, ಅಲ್ಲೆಲ್ಲೋ ಕೆಂಪಗಾಗಿ ಸೂರ್ಯ ಊಟಕ್ಕೆ ಶುರುವಾಗ್ತಾ ಇದೆ. ಹಿಂಗಾಗಿದೆ ಅಂದರೆ ಜೀವನ, ನೈಟ್ ಶಿಫ್ಟ್ ಜೀವನ ಬೇಡಪ್ಪ ಅನ್ನಿಸ್ತಾ ಇದೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಇನ್ಮೇಲೆ ಡೈಲಿ ವ್ಲಾಗ್ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಅಲ್ಲ, ಆಗ್ತೀನಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಹ್ಯಾಪಿ ವೀಕೆಂಡ್, ಶುಭೋದಯ. ನನಗೆ ಮಾತ್ರ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.